ಅಂದ್ರ ನಿಮ್ಮ ಮಾತಿನ ಪ್ರಕಾರ ನನ್ನ ಮಗಳು ಹೇಳಿದ್ದೆಲ್ಲ ಸುಳ್ಳು, ನೀವು ಹೇಳೋದೆಲ್ಲ ನಿಜ ಅಲ್ಲ? ನನ್ನ ಮಗಳಿಗೆ ತಲೆ ಕೆಟ್ಟೈತಿ, ಅದಕ್ಕೆ ಇಲ್ಲದೆಲ್ಲ ಸುಳ್ಳು ಸುಳ್ಳು ಆರೋಪನ ಮಾಡಾಳ ನಿಮ್ಮ ಮೇಲೆ. ಇಲ್ಲೇ ನೋಡ್ರಿ ಎಷ್ಟು ಆರೋಪ ಹೊರ್ಸಾಕೊಂತೀರಿ ನೀವು ನನ್ನ ಮಗಳ ಮೇಲೆ. ಎತ್ತ ತಂದೆ ತಾಯಿ ಇಲ್ಲೇ ಇದ್ದೀವಿ, ನಮ್ಮ ಮೇಲೆ ನನ್ನ ಮುಂದೆ ನನ್ನ ಮಗಳಿಗೆ ಇಷ್ಟು ಆರೋಪ ಹೊರಿಸೋರು ನೀವು. ಇನ್ನು ನಾವು ಯಾರೂ ಇಲ್ಲದಾಗ ನನ್ನ ಮಗಳಿಗೆ ಅದೆಷ್ಟು ಕಿರುಕುಳ ಕೊಟ್ಟಿದ್ದೀರಿ ಬರ್ದ ನೀವು. ನೋಡ್ರಿ ಬೀಗ್ರ, ನೀವು ಇಲ್ಲಿ ನಿಂತ್ಕೊಂಡು ಇದು ಸುಮ್ಮನೆ ನಿಮಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಗಳನ್ನ ಕರ್ಕೊಂಬರ್ರಿ, ಇಲ್ಲಿ ಎದುರುಗಡೆ ನಿಂದ್ರಿಸ್ರಿ. ನಾನೇ ಕೇಳ್ತೀನಿ, ನಿನಗೆ ಈ ಮನ್ಯಾಗ ಯಾರು ಕಿರುಕುಳ ಕೊಡಾಕುಂತಾರವ, ಏನು ಕಿರುಕುಳ ಕೊಡಾಕುಂತಾರ ನಿನಗಂತ ನಾನೇ ಕೇಳ್ತೀನಿ. ನೋಡ್ರಿ, ನಮ್ಮ ಮನ್ಯಾಗ ಒಬ್ರದ್ದು ಸರಿ ಇನ್ನೊಬ್ರದ್ದು ತಪ್ಪು ಅನ್ನೋದು ಗುಣ ಇಲ್ಲ ರೀ. ಯಾರ್ದು ಸರಿ ಇರ್ತೈತೆ ಅವ್ರದ್ದು ಸರಿ ಅಂತಾನ ಅಂತೀವಿ, ಯಾರ್ದು ತಪ್ಪು ಇರ್ತೈತೆ ಅವ್ರದ್ದು ತಪ್ಪ ಅಂತಿದೆ. ದೊಡ್ಡವರಾದ್ರೇನ ಸಣ್ಣವರಾದ್ರೇನು, ದೊಡ್ಡವ್ರು ತಪ್ಪು ಮಾಡಿದ್ರು ತಪ್ಪ ಅಂತೀವಿ, ಸಣ್ಣವ್ರು ತಪ್ಪು ಮಾಡಿದ್ರು ತಪ್ಪ ಅಂತೀವಿ ರೀ. ಇದು ನಮ್ಮ ಮನೆಯಾಗಿರೋದು. ನೀವು ನಿಮ್ಗಷ್ಟು ಅನುಮಾನ ಇದ್ರೆ ಹೋಗಿ ನಿಮ್ಮ ಮಗಳನ್ನ ಇಲ್ಲಿ ಕರ್ಕೊಂಬರ್ರಿ, ಕುತ್ಕೊಂಡು ಎಲ್ಲರೂ ಕುತ್ಕೊಂಡು ಮಾತಾಡೋಣ ಅಂತ. ಅವಾಗ ಬೇಕಾದ್ರೆ ಎಲ್ಲ ಸಮಸ್ಯೆಗೂ ಬಗೆಹರಿತೈತಿ. ನಿಮ್ಮ ಮಗಳು ಅಲ್ಲೂ ಕುತ್ಕೊಂಡು ಅದು ಏನೇನು ಹೇಳಾಳೋ ಏನೋ ಯಾರಿಗೆ ಗೊತ್ತು. ಇಲ್ಲಿ ನೀವು ಬಂದು ಒದರಾಡಕೊಂತೀರಿ. ನೀವೇನಾರು ಕಣ್ಣಾರೆ ನೋಡಿರಾ ನಾವು ನಿಮ್ಮ ಮಗಳಿಗೆ ಕಿರುಕುಳ ಕೊಡೋದು? ಹೌದು, ಅಷ್ಟಕ್ಕೂ ನಾವು ನಿಮ್ಮ ಮಗಳಿಗೆ ಏನು ಕಿರುಕುಳ ಕೊಟ್ಟಿವಿ ಅಂತ ನೀವು ಮಾತಾಡಕೊಂತೀರಿ? ನಿಮ್ಮ ಮೊಮ್ಮಗಂದ ಕೆಲಸ ಹೋದ್ಮೇಲೆ ಈ ಮನ್ಯಾಗ ನನ್ನ ಮಗಳಿಗೆ ಬೆಲೆ ಇಲ್ಲಾದಂಗಾಗೈತಿ. ಅದಕ್ಕೋಸ್ಕರ ನನ್ನ ಮಗಳಿಗೆ ಇಲ್ಲದ ಕೆಲಸ ಎಲ್ಲ ಹಚ್ಚಾಕೊಂತೀರಂತ ಮನ್ಯಾಗ. ದುಡ್ಡು ತೊಗೊಂಬಂದು ದುಡ್ಡು ತೊಗೊಂಬಂದು ನೀನು ಗಂಡಗ ಕೆಲಸ ಕೊಡ್ಸು, ಇಲ್ಲ ಅಂದ್ರೆ ಬಿಡು ಅಂತ ಅಂದಿರಂತ. ಇದನ್ನೆಲ್ಲ ನೀವ ಮಾತಾಡಿರಂತ. ನನ್ನ ಮಗಳ ಹೇಳಾಳ ನನ್ನ ಮುಂದೆ. ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳಂಗಿಲ್ಲ ನನ್ನ ಮುಂದೆ. ಈಗ ಉತ್ತರ ಕೊಡ್ರಿ. ನೋಡ್ರಿ ಬೀಗ್ರ, ನಮ್ಮ ಮನ್ಯಾಗ ಇಬ್ಬರು ಸೊಸೆಯರು ಹೆಂಗೆ ಕೆಲಸ ಮಾಡ್ಕೊತಿರ್ತಾರ, ನೀನು ಹಂಗೆ ಕೆಲಸ ಮಾಡ್ಕೊತಿರವ ಅಂತ ಅಂದೈತಿ. ಅದನ್ನು ಬಿಟ್ಟು ನಿಮ್ಮ ಮಗಳನ್ನ ಇಲ್ಲಿ ಕುಂದಿಸಿ ಮಾಡಿ ಹಾಕಕ್ಕೆ ಯಾರೂ ಆಳಿಲ್ರಿ. ಅಷ್ಟಕ್ಕೂ ಆಕೆಗೆ ಮನೆ ತುಂಬ ಕೆಲಸದ ಲೋಡು ಆಕೆ ಮೇಲೆ ಹಾಕಿಲ್ರಿ. ಕಾಮನ್ ಆಗಿ ಏನು 3 ಜನ ಹಂಚ್ಕೊಂಡು ಮನೆ ಕೆಲಸ ಮಾಡ್ತಾರೆ ಅಲ್ಲನ್ರಿ ಇವರಿಬ್ರು ಮನೆ ಕೆಲಸ ಮಾಡೋದು. ಮತ್ತು ಮನೆ ಕೆಲಸ ಮಾಡ್ಕೊಂತ ಟೇಲರಿಂಗ್ ಮಾಡ್ತಾರೆ ಇವರು. ನಿಮ್ಮ ಮಗಳು ಏನಿಲ್ಲ, ಮತ್ತು ಇವರೆಲ್ಲ ಮಾಡಿರ್ತಾರೆ ಆಗಲೇ ಕೆಲಸ. 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಅಡುಗೆ ಮಾಡೋದು, ಇಲ್ಲ ಬಾಂಡೆ ತಿಕ್ಕೋದು. ಇಷ್ಟು ಕೆಲಸ ಮನ್ಯಾಗ ಮಾಡಲ್ಲ ಅಂತ ಅಂದಮೇಲೆ ಮತ್ತೆ ಏನಂತ ಬೆಳೆಸಿರಿ ನೀವು ನಿಮ್ಮ ಮಗಳನ್ನ? ಇನ್ನು ರೊಕ್ಕದ್ದು, ನಿಮ್ಮ ಮಗಳ ಹತ್ರ ರೊಕ್ಕದ ವಿಷಯ ಒಂದು ಮಾತಾಡಿಲ್ಲ ನಾವು ಯಾರು. ಬೇಕಾದ್ರೆ ನಿಮ್ಮ ಮಗಳನ್ನ ಕರ್ಕೊಂಬಂದು ಇಲ್ಲಿ ಕುಂದ್ರಿಸಿ ಕೇಳ್ರಿ, ನಾವು ಮಾತಾಡ್ತೇವಂತ. ನಿಮ್ಮ ಮಗಳು ಹೇಳಿ, ನಮ್ಮ ಕಣ್ಣಿಟ್ಟು ಹೇಳಲಿ ಯಾಕೆ. ಹೌದು, ನೀವು ರೊಕ್ಕ ತೊಮ್ಮ ಅಂತ ಹೇಳಿದ್ರಿ ನನಗಂತ ಹೇಳಿ, ಅವಾಗ ನಾನು ಮಾತಾಡ್ತೀನಂತ. ಇಲ್ಲಿ ಕೆಲಸ ಹೋಗಿರೋದು ನನ್ನ ಮಗನಿಗೆ, ನಾನು ಶಿಕ್ಷೆ ಕೊಡ್ತಾ ಇರೋದು ನನ್ನ ಮಗನಿಗೆ, ನಾನು ಬೈದಿದ್ದು ನನ್ನ ಮಗನಿಗೆ ಹೊರತು ನಿಮ್ಮ ಮಗಳಿಗಲ್ಲ. ನಿಮ್ಮ ಮಗಳದಿದ್ರಾಗ ಏನು ತಪ್ಪೈತಂತ ಬೈಬೇಕ್ರಿ ನಾವು? ಅಷ್ಟಕ್ಕೂ ನಿಮ್ಮ ಮಗಳಿಗೆ ರೊಕ್ಕ ತುಂಬ ಅಂತಂದ್ರೆ ಎದಕ್ಕೆ ಹೇಳ್ಬೇಕು ನಾನು? ಕೆಲಸ ಕಳ್ಕೊಂಡಿರೋದು ಇವ, ಅದಕ್ಕೆ ನಿಮ್ಮ ಮಗಳಿಗೆ ಯಾಕೆ ಶಿಕ್ಷೆ ಕೊಡೋಣ ನಾವು? ಅಂಥ ಮನಸ್ಥಿತಿ ಇಲ್ಲಿ ಯಾರಿಗೂ ಇಲ್ರಿ. ನೀವು ನಂಬಿದ್ರೆ ನಂಬ್ರಿ, ಬಿಟ್ರೆ ಬಿಡ್ರಿ, ನಿಮ್ಮ ಇಷ್ಟ. ನಾವಂತೂ ಮನೆಯಾಗ ಯಾರೂ ನಿಮ್ಮ ಮಗಳಿಗೆ ಕಿರುಕುಳ ಕೊಟ್ಟಿಲ್ಲ. ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಅಕ್ಕಪಕ್ಕದ ಮನೆಯಾಗ ಹೋಗಿ ನೀವ ಕೇಳಿ, ನೀವ ವಿಚಾರಿಸಿ ಬರ್ರಿ. ನಾವಿಲ್ಲೇ ಇರ್ತೀವಿ, ನೀವ ಹೋಗಿ ಕೇಳಿ ವಿಚಾರಿಸಿ ಬರ್ರಿ. ಇದೇನು ಪ್ಯಾಟಿ ಅಲ್ಲ, ಹಳ್ಳಿ ಐತ್ರಿ. ಒಬ್ರು ಮನ್ಯಾಗ ಏನು ನಡೀತೈತಿ ಏನಿಲ್ಲ ಅನ್ನೋದು ಇನ್ನೊಬ್ರು ಮನ್ಯಾಗ ಚಂದನತಂಗೆ ಗೊತ್ತಿರ್ತೈತಿ. ಈಗ ನಮ್ಮ ಮನ್ಯಾಗ ದಿನ ಏನು ನಡೀತೈತಿ ಏನಿಲ್ಲ ಅನ್ನೋದು ಸುತ್ತಮುತ್ತಲ ಮನೆ ಎಲ್ರಿಗೂ ಗೊತ್ತೈತಿ. ನೀವು ಹೋಗಿ ಕೇಳ್ಬರ್ರಿ. ಯಾಕಂದ್ರೆ ನಿಮ್ಮ ಮಗಳು ಬಂದು ಆಗಲೇ ಒಂದು 5-6 ತಿಂಗಳು ಆಗಕ್ಕೆ ಬಂತು. ಈ 5-6 ತಿಂಗಳಾಗ ನಿಮ್ಮ ಮಗಳನ್ನ ನಾವು ಹೆಂಗೆ ನೋಡ್ಕೊಂಡಿವಿ ಅನ್ನೋದು ಊರನವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ, ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ. ನೀವು ಹೋಗಿ ಕೇಳ್ಬರಲ್ಲ ಹೆಂಗೆ ನೋಡ್ಕೊಳಕುಂತಾರ, ನನ್ನ ಮಗಳಿಗೆ ಏನಾರ ಕಾಟ ಕೊಡಾಕುಂತಾರನ್ರಿ, ಹೊಡ್ಯಾಕುಂತಾರನ್ರಿ, ಬಡಿಯಾಕುಂತಾರನ್ರಿ ಈ ಮನೆಯವರು ಅಂತ ಹೋಗಿ ನೀವು ಕೇಳ್ಕೊಂಬರ್ರಿ. ನೀವು ಅಷ್ಟೆಲ್ಲ ಕಿರುಕುಳ ಕೊಡೋದೇನ ನನ್ನ ಮಗಳು ಅತ್ತಗೊಂತ ನಮ್ಮ ಮನೆಗೆ ಬರ್ತಾಳನ್ರಿ. ನನ್ನ ಮಗಳು ನಾವು ಬರಷ್ಟಿಗೆ ಅತ್ತಗೊಂತ ಕಣ್ಣಾಗ ನೀರು ಇಟ್ಕೊಂತ ತವ್ರ ಮನೆಗೆ ಬಂದಾಳ ಗೊತ್ತನ್ರಿ. ಇದಕ್ಕೇನು ಅನ್ಬೇಕು? ಸುಮ್ಮನೆ ಕಣ್ಣೀರು ಇಟ್ಕೊಂಡು ಬರ್ತಾಳನ್ರಿ ಆಕಿ. ನನ್ನ ಮಗಳು ಹುಟ್ಟಿ ಇಷ್ಟು ದಿನ ಆದ್ರೂ ನನ್ನ ಮಗಳ ಕಣ್ಣಾಗ ಒಂದು ಹನಿ ನೀರು ಹಾಕ್ಸಿಲಾಗಿದ್ವಿ ಗೊತ್ತನ್ರಿ. ನಾವು ಮದುವೆ ಮಾಡಿಕೊಟ್ಟಿನ ನೆಟ್ 1 ವರ್ಷನೂ ಆಗಿಲ್ಲ, ಆಗಲೇ ನನ್ನ ಮಗಳ ಕಣ್ಣಾಗ ನೀರು ಹಾಕ್ಸಿರಿ ನೀವು. ಅಂಟ್ಯಾರ, ನಿಮ್ಮ ಮಗಳು ಇನ್ನೊಬ್ರ ಕಣ್ಣಾಗ ನೀರು ಹಾಕಿಸ್ತಾಳ ಹೊರತು ನಿಮ್ಮ ಮಗಳ ಕಣ್ಣಾಗ ನೀರು ಹಾಕ್ಸಂಥದ್ದು ಅಂಥವ್ರು ಈ ಮನ್ಯಾಗ ಯಾರೂ ಇಲ್ರಿ. ಬೇಕಾದ್ರೆ ಹೋಗಿ ನಿಮ್ಮ ಮಗಳನ್ನು ಚಂದನತಂಗೆ ಕುತ್ಕೊಂಡು ಕೇಳ್ರಿ. ಅದನ್ನು ಬಿಟ್ಟು ಸುಳ್ಳ ನಮ್ಮ ಮಾವರ ಮೇಲೆ ಅಮ್ಮಾರ ಮೇಲೆ ಅನುಮಾನದ ಏನೇ ಹೊರ್ಸಕ್ಕೆ ಹೋಗ್ಬೇಡ್ರಿ ನೀವು. ಇಲ್ಲೇ ಸೊಸೆಯರಾಗಿ ನಾವು ಇಬ್ಬರು ಅದೀವಲ್ಲ, ನಮ್ಮನ್ನು ಎಷ್ಟು ಚಂದನತಂಗೆ ನೋಡ್ಕೊಂಡು ಹೊಂಟಾರ ಅನ್ನೋದು ನಮಗೆ ಗೊತ್ತೈತ್ರಿ. ಸುಮ್ಮನೆ ಏನೇನೋ ಬಂದು ನೀವು ಆರೋಪ ಹೊರ್ಸಕ್ಕೆ ಹೋಗ್ಬೇಡ್ರಿ ಇಲ್ಲಿ. ನೋಡ್ರಿ, ನೀವಿಲ್ಲಿ ಬಂದು ಒದರಾಡಿದ ತಕ್ಷಣ ಸತ್ಯ ಹೋಗಿ ಸುಳ್ಳಾಗಲ್ಲ, ಸುಳ್ಳು ಹೋಗಿ ಸತ್ಯ ಆಗಲ್ಲ. ಮೊದಲು ಹೋಗಿ ನಿಮ್ಮ ಮಗಳನ್ನ ಚಂದನತಂಗೆ ವಿಚಾರಿಸ್ಕೊರಿ. ಆಮೇಲೆ ಏನು ನಡೆದೈತಿ ಏನಿಲ್ಲ ಅನ್ನೋದು ಕುತ್ಕೊಂಡು ತಾಳ್ಮೆಯಿಂದ ಕೇಳಿ, ನೀವು ತಾಳ್ಮೆಯಿಂದ ಯೋಚನೆ ಮಾಡಿ ಆಮೇಲೆ ಬಂದು ಮಾತಾಡ್ರಿ. ಸುಮ್ಮನೆ ನಿಮ್ಮ ಮಗಳು ಏನೋ ಹೇಳಾಳಂದು ಮಾತ್ರಕ್ಕೆ ಏನೇನೋ ಬಂದು ಇಲ್ಲಿ ಹೇಳಿ ಇಲ್ಲಿ ಜಗಳ ತೆಗಿಯೋದಲ್ರಿ. ಮೊದಲು ವಿಚಾರಿಸ್ರಿ, ಯಾವುದು ಸರಿ ಐತಿ, ಯಾವುದು ತಪ್ಪೈತಿ, ಯಾವುದು ಸತ್ಯ ಐತಿ, ಯಾವುದು ಸುಳ್ಳು ಐತಿ, ಯಾರು ಸತ್ಯ ಹೇಳಾಕುಂತಾರ ಯಾರು ಸುಳ್ಳು ಹೇಳಾಕುಂತಾರ ಅನ್ನೋದನ್ನು ಮೊದಲು ನೀವು ಪತ್ತೆ ಹಚ್ಚಿರಿ. ಆಮೇಲೆ ಬಂದು ಇಲ್ಲಿ ಮಾತಾಡ್ರಿ. ಸುಮ್ಮನೆ ಬಂದು ಒದರಾಡಕ್ಕೆ ಹೋಗ್ಬೇಡ್ರಿ ಇಲ್ಲಿ. ರಾಜುಗ ನಾವಂತೂ ರೊಕ್ಕ ಕೊಟ್ಟು ಕೆಲಸ ಹಚ್ಸಲ್ಲ ಅಂದ್ರೆ ಹಚ್ಸಲ್ಲ ರೀ. ಯಾಕಂದ್ರೆ ಅಷ್ಟು ರೊಕ್ಕ ನಮ್ಮ ಹತ್ರನೂ ಇಲ್ಲ. ಆಮೇಲೆ ಹೊಲ ಮನೆ ಮಾರಿ ಅವನಿಗೆ ಕೆಲಸ ಕೊಡಿಸಿ ನಾನು ಇನ್ನೂ 3 ಮಕ್ಕಳನ್ನ ಬೀದಿ ಕೆಡವಾಕ ನನಗಂತೂ ಇಷ್ಟ ಇಲ್ಲ. ಅವನು ಬೇಕಾದ್ರೆ ಓದಿ ಇನ್ನೊಂದು ನೌಕರಿ ತೊಗೊಳಂಗಿದ್ರು ತೊಗೊಲಿ, ಇಲ್ಲ ಅಂದ್ರೆ ಹೊಲದಾಗ ಕೆಲಸ ಮಾಡ್ಕೊಂಡು ಹೋಗಲಿ, ಇಲ್ಲ ಹೊರಗಡೆ ಯಾವ್ದಾರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಹೋಗ್ತೀನಂತ ಅನ್ನಂಗಿದ್ರು ಹೋಗಲಿ.
ಅದನ್ನು ಬಿಟ್ಟು ಬಂದು ನೀವು ಇಲ್ಲಿ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ, ಅದು ಕೆಲಸ ಕೊಡಿಸ್ರಿ ಅಂತ. ನಮ್ಮ ಕೈಯಾಗ ಅವನಿಗೆ ಉಪವಾಸ ಕೆಲಸ ಕೊಡ್ಸೋದು ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಇಷ್ಟ ಇದು ನಮ್ಮ ಕೊನೆ ನಿರ್ಧಾರ ನೋಡ್ರಿ. ಇದ್ರ ಮೇಲೆ ನಿಮ್ಮ ಇಷ್ಟ. ನಿಮ್ಮ ಮಗಳಿಗೆ ಬಂದು ಇಲ್ಲಿ ಬಾಳೆ ಮಾಡ್ತಾಳೆ ಅಥವಾ ಗಂಡನ ಬಿಟ್ಟು ನಿಮ್ಮ ಮನ್ಯಾಗ ಇರ್ತಾಳೆ, ಅದನ್ನು ನೀವು ಯೋಚನೆ ಮಾಡಿರಿ. ಒಬ್ಬ ಮಗನ ಜೀವನ ಸರಿ ಮಾಡಕ್ಕಂತ ಹೋಗಿ ಇನ್ನೂ 3 ಮಕ್ಕಳದ ಜೀವನ ಹಾಳು ಮಾಡಕ್ಕೆ ನನಗಿಷ್ಟ ಇಲ್ಲ. ನಡಿ ಗಂಗಾ. ಕವಿತಾಗ ಎಷ್ಟರ ಸೊಕ್ಕಿರಬಾರ. ಮನ್ಯಾಗ ಯಾರು ಆಕೆಗೆ ಕಿರುಕುಳ ಕೊಡಾಕುಂತಾರ ರೊಕ್ಕ ತೊಂಬ ಅಂತಂದು ಇಲ್ಲದ್ದೆಲ್ಲ ಸುಳ್ಳು ಆರೋಪ ಹೊರಿಸ್ತಾಳೆ ಈ ಮನೆಯವ್ರ ಮೇಲೆ. ಬರಲಿ ಒಂದ್ಸಲ ನಾನು ಹಿರಿಯರನ್ನೆಲ್ಲ ಸೇರಿಸಿ ಆಕೆನೂ ಇಲ್ಲಿಗೆ ಕರೆಸಿ ಏನನ್ನ ನ್ಯಾಯ ತೀರ್ಮಾನ ಮಾಡ್ತೈತಿ. ಇಲ್ಲಾಂದ್ರೆ ಹಿಂಗೆ ಸುಳ್ಳು ಆರೋಪ ಹೊರಿಸ್ಕೊಂಡು ಇರ್ಬೇಕಂತ ಮಾಡಾಳಕ್ಕೆ. ಎಂಥ ಸೊಸೆನ ತಂದುಬಿಟ್ವಿ ಯವ್ವ ಈ ಮನೆಗೆ. ದೇವ್ರೇ, ನಾನು ಮುಂಚೆನೇ ಬಡ್ಕೊಂಡೆ ಅವರು ಆಸ್ತಿ ಇರೋವಂಥವ್ರು ಸಿಕ್ಕಾಪಟ್ಟೆ ಶ್ರೀಮಂತರದಾರ, ಆ ಮನೆ ಹುಡುಗಿ ನಮ್ಮ ಮನೆಗೆ ಹೊಂದ್ಕೊಂಡು ಹೋಗಲ್ಲ ಬೇಡ ಅಂತ ಎಷ್ಟು ಬಡ್ಕೊಂಡೆ ನಾನು. ಲಕ್ಷ್ಮಿಗೆ ನನ್ನ ಮಾತು ಕೇಳಲಿಲ್ಲ. ಮೊದಲು ಹೋಗಿ ಅಕ್ಕಿನ ಹೊರೆ ಬಡಿತೀನಿ, ಅವಾಗೆಲ್ಲ ನೆಟ್ಟಗಾಕೈತಿ. ಆದರೂ ಈ ಕವಿತಾ ಇಷ್ಟೆಲ್ಲ ಮಾಡ್ತಾಳಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿಲ್ಲಾಗಿದ್ದೆ. ಅಲ್ಲ ಸುಳ್ಳು ಮನೆಯವ್ರ ಮೇಲೆ ಎಂಥ ಆರೋಪ ಹೊರಿಸಾಳ ನೋಡ. ಮನೆಯಾಗ ಯಾರು ಹೇಳಿದ್ದಾರೆ ಆಕೆಗೆ ರೊಕ್ಕ ತೊಗೊಂಬ ಅಂತಂದು? ಹಾಂ ಯಪ್ಪ, ಈ ಕವಿತಾ ನಾವು ಅಂದ್ಕೊಂಡಿರೋಷ್ಟು ಸಾಮಾನ್ಯ ಅಂತೂ ಇಲ್ಲ. ಈಕೆ ನಾಳೆ ಬಂದು ತನಗೆ ತಾನೇ ಏನೋ ಮಾಡಿಕೊಂಡು ಈ ಮನೆಯನ್ನಾರ ನನಗೆ ಸಾಯ್ಸಕ್ಕಂತ ಬಂದಿದ್ರು ಅಂತ ಹೇಳೋಕಿನೂ ಅದಾಳ ಬಿಡು ಆಕೆ ಕವಿತಾ. ಯಪ್ಪ, ಅದು ಮಾತ್ರ ನಿಜ. ನೋಡಿದಿಲ್ಲ ಅವ್ರ ತಂದೆ ತಾಯಿ ಮುಂದೆ ಸತ್ಯದ ತಲೆ ಮ್ಯಾಲೆ ಹೊಡೆದಂಗೆ ಸುಳ್ಳು ಹೇಳಾಳ ನೋಡ. ಯಪ್ಪ ಯಪ್ಪ ಯಪ್ಪ. ಅಲ್ಲ, ಇಲ್ಲಿಂದ ಹತ್ಕೊಂತ ಹೋಗೋಣಂತ, ಇಲ್ಲಿಂದ ಹತ್ಕೊಂತ ಹೋಗೋವಂಥದ್ದು ಏನಾಗೈತೆ ಆಕೆಗೆ? ಯಪ್ಪ, ಅಂದರೂ ಭಾರಿ ಅದಳಪ್ಪ ಯಪ್ಪ ಆಕೆಯಿಂದ ನಾವು ಭಾಳ ಹುಷಾರಾಗಿರ್ಬೇಕಷ್ಟೆ. ಅದು ನಿಜಾನ. ಕೈಯಾಗ ನೋಡಿದ್ರೆ ಒಂದು ಕೆಲಸ ಆಗಂಗಿಲ್ಲ, 1 ರೂಪಾಯಿ ದುಡಿಯೋಕ್ಕೂ ಆಗಂಗಿಲ್ಲ. ಆದರೆ ಇಂಥ ಮನೆ ಹಾಳು ಮಾಡುವಂಥ ಬುದ್ಧಿ ಮಾತ್ರ ಭಾಳ ಐತಿ ತಲೆಯಾಗ. ಅತ್ತೆ ಮಾವ 1 ನಿಮಿಷ. ನೀನು ಒಬ್ಬ ಗಂಡಸ ಲೀ, ಚಂದನ ತಂಗ ಹೆಂಡತಿ ಜೊತೆ ಜೀವನ ನಡ್ಸ್ಕೊಂಡು ಹೋಗಕ್ಕೆ ಬರಲ್ಲ ನಿನಗೆ? ಇರೋ ಒಂದು ನೌಕರಿನ ಕಳ್ಕೊಂಡು ಮನ್ಯಾಗ ಕುತ್ಕೊಂಡಿಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಅಲ್ಲಲ್ಲಿ ನಿನಗೆ ಅಷ್ಟು ರೊಕ್ಕ ಬೇಕಾಗಿತ್ತಂತ ಅಂದ್ರೆ ನನ್ನನ್ನು ಕೇಳಬೇಕಾಗಿತ್ತು, ನಾನು ನಿನ್ನ ಕೊಡ್ತಿದ್ದೆ. ಅದನ್ನು ಬಿಟ್ಟು ದುರಾಸೆ ಪಟ್ಟಷ್ಟೊಂದು ಲಂಚ ಇಸ್ಕೊಳಕ್ಕೆ ಹೋಗಿ ಕೆಲಸ ಕಳ್ಕೊಂಡು ಮನ್ಯಾಗ ಕುಂತಿಯಲ್ಲ, ಇದರಿಂದ ನಮಗೆ ಮರ್ಯಾದೆ ಬರುತ್ತಂತ ಮಾಡೀನು. ನಿನ್ನಿಂದಾಗಿ ನನ್ನ ಮಗಳು ನಾವು ಎಲ್ಲೂ ತಲೆ ಎತ್ತು ಅಡ್ಡಾಡ್ಲಾರ್ದಂಗೆ ಆಗೈತಿ ಗೊತ್ತಾನ? ನಿನ್ನನ್ನು ನಂಬಿ ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿಕೊಟ್ರಲ್ಲ, ಅದಕ್ಕೆ ಚಲೋ ಬಹುಮಾನನ ಕೊಡಾಕೊಂತಿದ್ದೀನಿ ನಮಗೆ. ಅತ್ತೆ ಮಾವ, ನಾನು ಮಾಡಿರೋದು ತಪ್ಪು, ನನಗೆ ಗೊತ್ತಾಗಿದೆ. ನಾನು ಆ ಥರ ಮಾಡಬಾರ್ದಿತ್ತು ಅಂತ. ಆದರೆ ಏನು ಮಾಡಲಿ, ನನಗೆ ಕವಿತನ ಖುಷಿ ಅಷ್ಟೇ ಮುಖ್ಯ ಆಗಿತ್ತು. ಆಕಿನ ಖುಷಿಯಾಗಿಟ್ಕೋಬೇಕು, ಆಕಿನ ಚಂದನತಂಗೆ ನೋಡ್ಕೋಬೇಕು. ಇನ್ನೇನು ಆಕೆ ಬರ್ತ್ಡೇ ಬರೋದಿದೆಯಲ್ಲ, ಅಷ್ಟರಲ್ಲಿ ಆಕೆಗೆ ಒಂದು ಮನಿನ ತೊಗೊಂಡು ನಾನು ಆಕೆಗೆ ಪ್ರೆಸೆಂಟ್ ಮಾಡೋಣ, ಆಕೆ ಹೆಸರು ಮೇಲೆ ಒಂದು ಮನೆ ಕಟ್ಟಿಸಿ ಆಕಿನ ಖುಷಿಯಾಗಿ ಆ ಮನೆಯಾಗಿಟ್ರಾಯ್ತು ಅಂತ ಎಷ್ಟೆಲ್ಲ ಆಸೆಪಟ್ಟು ದುಡ್ಡು ಹೊಂದ್ಸೋಣ ಅಂತ ಇಂಥ ದೊಡ್ಡ ಕೆಲಸಕ್ಕೆ ಕೈ ಹಾಕಿದೆ ರೀ ಮಾವರ ನಾನು. ಆದ್ರೆ ಅದು ಎಲ್ಲ ಉಲ್ಟಾ ಹೊಡೆದು ಇವಾಗ ನನ್ನ ತಲೆ ಮೇಲೆ ಬಂದು ಕುಂತೈತಿ. ಏನು ಹೇಳಾಕುಂತೀರಿ ನೀನು? ಹ್ಞೂ ರೀ ಮಾವರ, ನಾನು ಹೇಳಾಕುಂತಿರೋದು ನಿಜಾನ ಐತ್ರಿ. ನಾನು ಏನಾದರೂ ಇವಾಗ 25 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಿದ್ರೆ ಒಂದು ಕಡೆ ಮನೆಯಿಂದ ದೊಡ್ಡ ಮನೆ ಎಷ್ಟು ಚೆನ್ನಾಗಿತ್ತು ಗೊತ್ತೇನ್ರಿ ಮಾವರ. ಆ ಮನೆ ಏನಾದರೂ ನಾನು ಕವಿತನ ಬರ್ತ್ಡೇಗೆ ಪ್ರೆಸೆಂಟ್ ಮಾಡಿದಿದ್ರೆ ಆಕೆ ಎಷ್ಟು ಖುಷಿ ಆಗ್ತಿದ್ಲು ಗೊತ್ತೇನ್ರಿ. ಆ ಮನೆಯಾಗ ನನ್ನ ಕವಿತನ ರಾಣಿ ಥರ ನೋಡ್ಕೋಬೇಕಂತ ಎಷ್ಟೆಲ್ಲ ಆಸೆ ಪಟ್ಟು ಎಂಥ ರಿಸ್ಕ್ಗೆ ಕೈ ಹಾಕಿ ಅಮೌಂಟ್ ಅಡ್ಜಸ್ಟ್ ಮಾಡಾಕುಂತಿದ್ದೆ ಅದು ಗೊತ್ತೇನ್ರಿ ಮಾವರ. ಇದನ್ನೆಲ್ಲ ಮಾಡಿದ್ದು ನಾನು ಕವಿತಾಗೋಸ್ಕರ ರೀ. ಕವಿತಾ ಖುಷಿಯಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮಾಡಕ್ಕೆ ಹೋಗಿದ್ದೆ ರೀ ಮಾವರ ನಾನು. ಆದರೆ ಏನು ಮಾಡೋದು, ಎಲ್ಲ ನನ್ನ ತಲೆ ಮೇಲೆ ಬಂದು ಬಿತ್ತು ರೀ ಮಾವರದು. ಇಲ್ಲ ಅಂದಿದ್ದಿದ್ರೆ ಇಷ್ಟೊತ್ತಿಗೆ ಕವಿತನ ಹೆಸರಿಗೆ ಒಂದು ಮನೆ ರೆಡಿ ಇರ್ತಿತ್ತು ಗೊತ್ತನ್ರಿ ಮಾವರ. ನನ್ನ ಹೆಂಡತಿ ಅಂದರೆ ನಿಮ್ಮ ಮಗಳು ಕವಿತಾ ಈ ಮನೆ ಬಂದಮೇಲೆ ಭಾಳ ಕಷ್ಟ ಅನುಭವಿಸಾಕೊಂತಿಲ್ಲ. ಈ ಮನೆಗೆ ಹೊಂದ್ಕೊಂಡು ಹೋಗೋಕೆ ಭಾಳ ತ್ರಾಸ ಆಗುಂತಿತ್ತು ರೀ. ಅದಕ್ಕೆ ಈ ತ್ರಾಸು ಭಾಳ ದಿನ ಹಿಂಗೆ ಕಂಟಿನ್ಯೂ ಆಗೋದು ಬೇಡ. ಆಕಿನ ತವ್ರ ಮನ್ಯಾಗ ಹೆಂಗಿದ್ಲು, ರಾಯಲ್ ಲೈಫ್ ಹೆಂಗೆ ಲೀಡ್ ಮಾಡ್ತಿದ್ಲು, ಇಲ್ಲೂ ಹಂಗೆ ರಾಯಲ್ ಲೈಫ್ನ ಲೀಡ್ ಮಾಡಲಿಕ್ಕೆ ಅಂತಂದು ಆಸೆ ಪಟ್ಟು ಮನೆ ತೊಗೊಳಕಂತಂದು ಇಷ್ಟೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗಿದ್ದೆ ರೀ ಮಾವರ ನಾನು. ಕವಿತಾ ಖುಷಿಗೋಸ್ಕರ ನಾನು ಇಷ್ಟೆಲ್ಲ ಮಾಡಕ್ಕೆ ಹೋಗಿದ್ದೆ ರೀ ಮಾವರ. ನಾನು ಹೇಳಕ್ಕೆ ಸತ್ಯನೇ ಐತಿ. ಆದ್ರೆ ಎಲ್ಲ ಉಲ್ಟಾ ಹೊಡೆದು ಹೋದ್ರಿ ಮಾವರ. ಆದ್ರೆ ಇವಾಗ ಏನು ಮಾಡೋದು, ಕವಿತನ ಖುಷಿ ಪಡ್ಸಕ್ಕೆ ಹೋಗಿ ಆಕೆಗೆ ದುಃಖ ಕೊಡುವಂಥ ಪರಿಸ್ಥಿತಿ ಬಂದೈತ್ರಿ ಮಾವರ. ಅಂದ್ರೆ ನಿನಗೆ ಕವಿತಾ ಮೇಲೆ ಪ್ರೀತಿ ಐತಿ?
ಅತ್ಯಾರ ಕವಿತಾ ಮೇಲೆ ನಾನು ಪ್ರಾಣನ ಇಟ್ಕೊಂಡಿನಿ ರೀ. ಆಕೆ ನಿನ್ನೆಯಿಂದ ಮನ್ಯಾಗಿಲ್ಲ ಅಂದಿದ್ದಕ್ಕೆ ನಾನು ಮನ್ಯಾಗ ಊಟನೂ ಮಾಡಿಲ್ಲ ಗೊತ್ತೇನ್ರಿ ಅತ್ಯಾರ. ಅಷ್ಟು ಜೀವದೇನು ರೀ ನಾನು. ಕವಿತಾಗೋಸ್ಕರನ ನಾನು ಇಷ್ಟೆಲ್ಲ ರಿಸ್ಕ್ ತೊಗೊಳೋದಕ್ಕೆ ಮುಂದಾಗಿದ್ರಿ. ನಿಮ್ಗೆ ಇನ್ನೂ ನಂಬಿಕೆ ಬರಲಿಲ್ಲ ಅಂದ್ರೆ ನಾನು ಏನು ಮಾಡಲಿ ಹೇಳ್ರಿ. ಬೇಕಾದ್ರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆಲ್ಲ ಪ್ಲ್ಯಾನು ಗೊತ್ತು. ಯಾಕಂದ್ರೆ ಅವರು ನನ್ನ ಜೊತೆ ಕೈ ಜೋಡ್ತಾರೆ. ಬೇಕಾದ್ರೆ ಅವ್ರ ನಂಬರ್ ಕೊಡ್ತೀನಿ, ನೀವು ಅವ್ರ ಹತ್ರ ಮಾತಾಡ್ರಿ, ಗೊತ್ತಾಗುತ್ತೆ ನಿಮ್ಗೆ. ಸರಿ, ನೀನು ಹೇಳೋದನ್ನು ನಾವು ನಂಬ್ತೀವಿ. ಸರಿ, ಮುಂದೆ ಏನು ಮಾಡೋದಂತ ಯೋಚನೆ ಮಾಡಿದ್ರಾತು. ಇವತ್ತು ನಮ್ಮ ಮನೆಗೆ ಬಂದುಬಿಡು. ನಾವು ಇವಾಗ ಮನೆಗೆ ಹೋಗ್ತೀವಿ. ನಾವು ಒಂದು ಸ್ವಲ್ಪ ನಮಗೊಬ್ರು ಪರಿಚಯದವ್ರು ಅದಾರ, ಅವರು ಇನ್ನೊಂದು ಸ್ವಲ್ಪ ಮೀಟ್ ಆಗಬೇಕಾಗಿತ್ತು. ಅವ್ರನ್ನ ಮೀಟಾಗಿ ನಾವು ಮನೆಗೆ ಹೋಗ್ತೀನಿ. ಕವಿತಾ ಮನೆಯಲ್ಲಿ ಏನದಾಳ, ನೀನು ಇವತ್ತು ಮನೆಗೆ ಬಂದುಬಿಡು. ಅಲ್ಲೇ ಎಲ್ಲರೂ ಕೂತ್ಕೊಂಡು ಮಾತಾಡಿ ಒಂದು ನಿರ್ಧಾರ ತೊಗೊಂಡ್ರಾಯ್ತು. ಸರಿನಾ? ಸರಿ ಆಯ್ತು ರೀ ಮಾವರ. ಹೆಂಗೆ ಈ ರಾಜು ಸಿಟ್ಟಿನಲ್ಲಿ ಬಂದಿರೋ ನಮ್ಮ ಮಾವನ ನಮ್ಮ ಅತ್ತಿನ ಹಿಂಗೆ ಒಂದು ಸುಳ್ಳು ಹೇಳಿ ಹಿಂಗೆ ಸಿಟ್ಟನ್ನೆಲ್ಲ ಕರಗಿಸ್ಬಿಟ್ಟೆ. ಹೀಗಾದರೂ ಮಾಡಿ ಇವ್ರ ಹತ್ರ ದುಡ್ಡನ್ನು ಇಸ್ಕೊಂಡು ಒಂದು ಆ ಕೆಲಸಕ್ಕೆ ಸೇರ್ತೀನಿ, ಇಲ್ಲ ಒಂದು ದೊಡ್ಡ ಬಿಸ್ನೆಸ್ ಆದರೂ ಸ್ಟಾರ್ಟ್ ಮಾಡ್ತೀನಿ. ಇನ್ನೂ ಒಂದು ಸ್ವಲ್ಪ ದಿನ ಈ ನಾಟಕನ ಹೇಗಾದರೂ ಮಾಡಿ ನಾನು ಕಂಟಿನ್ಯೂ ಮಾಡಲೇಬೇಕು. ಹಂಗೆ ಕವಿತಾನು ನನ್ನ ಮೇಲೆ ನಂಬಿಕೆ ಇರೋಂಗೆ ಮಾಡಬೇಕು. ಮಾಡೇ ಮಾಡ್ತೀನಿ, ನಾನು ಬಿಡೋದಿಲ್ಲ.